ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ರಕ್ಷಿತಾ ಮತ್ತೆ ಅಶ್ವಿನಿ ಗೌಡ, ಕಾವ್ಯ ಮತ್ತು ಅಶ್ವಿನಿ ಗೌಡ ನಡುವೆ ಬಿಗ್ ಫೈಟ್ ಆಗುತ್ತೆ. ಆ ಫೈಟ್ ಅಲ್ಲಿ ನಿಮ್ಮ ಪ್ರಕಾರ ಯಾರು ಸರಿ ಅಂತ ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ರಾಶಿಕಾ ಮತ್ತೆ ಸೂರಜ್ ಅವರ ಟ್ರ್ಯಾಕ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಗುರು. ನಿಮ್ಮ ಒಪಿನಿಯನ್ ಏನಿದೆ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನನ್ನ ಒಪಿನಿಯನ್ ಏನಿದೆ ಅಂತ ನಾನು ಆನೆಸ್ಟ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸ್ಟಾರ್ಟಿಂಗ್ ಅಲ್ಲೇ ಎಲ್ಲರೂ ಗಿಲ್ಲಿ ಮೇಲೆ ಗರಂ ಆಗಿರ್ತಾರೆ. ಯಾಕಂತಂದ್ರೆ ಡಿಸಿಷನ್ ಮೊನ್ನೆ ಅವನು ವಿರುದ್ಧವಾಗಿ ತಗೊಂಡಿದ್ನಲ್ವಾ, ಅದಕ್ಕೆ ಎಲ್ಲ ಒಂದ್ ಕಡೆಯಿಂದ ಅವನಿಂದ ಚಾನ್ಸ್ ಹಾಳಾಯ್ತು ಅಂತ ಅಂದ್ಬಿಟ್ಟು ಗಿಲ್ಲಿಯಿಂದ ಎಲ್ಲ ಒಂದ್ ಕಡೆಯಿಂದ ಬೇಜಾರಾಗಿರ್ತಾರೆ. ಗುರು, ಸ್ಟೂಡೆಂಟು ಅಂತಂದ್ರೆ ಒಂದು ಕ್ಲಾಸಲ್ಲಿ ಇರಬೇಕಾದ್ರೆ ಬರೀ ಮಾರ್ಕ್ಸ್ ತಗೊಂಡ್ರೆ ಸಾಲಲ್ಲ ಗುರು. ವ್ಯಕ್ತಿತ್ವನೂ ಇರಬೇಕು, ಬಿಹೇವಿಯರು ಇರಬೇಕು, ಎಲ್ಲ ಕನ್ಸಿಡರ್ ಮಾಡತಾನೆ ಸ್ಟೂಡೆಂಟ್ ಅವಾರ್ಡ್ ಕೊಡೋದು. ಬರೀ ಮಾರ್ಕ್ಸ್ ತೆಗೆದು ಬಿಟ್ಟಿದ್ಯಾ ನೀನು ಬೆಸ್ಟ್ ಸ್ಟೂಡೆಂಟ್ ಅನ್ನೋಕ್ಕಾಗುತ್ತಾ ಗುರು? ರಾಶಿಕಾ ಕತೆ ಹಂಗೆ ಆಯಿತು. ಗೇಮ್ ಆಡಿದ್ದೀನಿ ಅಂತಂದ್ರೆ ಅದು ನನ್ನ ಮೊನ್ನೆ ಆಡಿರೋ ಗೇಮ್ ಎಲ್ಲ ಸೋತಿರೋದೆ. ಅದಕ್ಕೂ ಹಿಂದೆ ಆಡಿರೋ ಇದ್ರಲ್ಲಿ ಮಾತ್ರ ಟೈಲ್ಸ್ ಟಾಸ್ಕ್ ಅಲ್ಲಿ ಮಾತ್ರ ಸ್ವಲ್ಪ ಎಫರ್ಟ್ ಹಾಕಿ ಚೆನ್ನಾಗಿ ಆಟ ಆಡಿದ್ರು. ಅದನ್ನ ಕನ್ಸಿಡರ್ ಮಾಡ್ಕೊಂಡು ಮಾತ್ರ ಕೊಡಬೇಕು ಅಂತಂದ್ರೆ ಹೆಂಗೆ ಗುರು? ಗಿಲ್ಲಿ ಕೊಟ್ಟಿಲ್ಲ, ಅವ್ರ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡಿದ್ದ. ಬಟ್ ಗಿಲ್ಲಿ ಕೊಡ್ಬೋದಾಗಿತ್ತು ಗುರು. ಅಂದ್ರೆ ರಾಶಿಕಾಗೆ ಕೊಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಈಗ ಎಕ್ಸಾಂಪಲ್ ಅದೇ ಟೀಮಿಂದ ಆಚೆ ತೆಗೀರಿ ಅಂತಂದ್ರೆ ಹೋಲ್ಸೇಲ್ ಆಗಿ ತಗೊಂಡ್ಬಂದು ಗಿಲ್ಲಿನ ಆಚೆ ತೆಗಿತಾ ಇದ್ರು ಅಲ್ವಾ? ಹಂಗಿರ್ಬೇಕಾದ್ರೆ ಗಿಲ್ಲಿ ಯಾಕೆ ಒಪ್ಕೋತಾನೆ? ರಾಶಿಕಾಕ್ಕೂ ಗಿಲ್ಲಿಗೂ ಆಗ್ಲೇನೆ ಗಲಾಟೆಗಳು ಬೇರೆ ಆಗಿದ್ವು. ಇನ್ನು ಯಾವ ರೀತಿ ಒಪ್ಕೋತಾನೆ ಹೇಳಿ? ಗಿಲ್ಲಿ ಒಪ್ಕೊಳ್ಳಲ್ಲ, ಚಾನ್ಸೇ ಇಲ್ಲ. ಅದರಿಂದ ಗಿಲ್ಲಿ ಅಟ್ಲೀಸ್ಟ್ ಸ್ಪಂದನ ಈ ತರ ಟ್ರೈ ಮಾಡಬೇಕಾಗಿತ್ತು. ಸ್ಪಂದನಾಗಾದ್ರೂ ಕೊಟ್ಟಿದ್ರೆ ಸರೋಗ್ತಾ ಇತ್ತು. ಅವಾಗ ಅವರು ಇಲ್ಲ ನಾನು ಇವ್ರಿಗೆ ಕೊಡ್ತೀನಿ, ನೀವು ಇವ್ರಿಗೆ ಕೊಡಿ ಅಂತ ಕನ್ವಿನ್ಸ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಲ್ವಾ? ಇಲ್ಲ, ಗಿಲ್ಲಿ ಕೊಡಲ್ಲ ಅಂತ ಹೇಳಿದ್ನಲ್ವಾ, ನಾನೇ ತಗೊಂತೀನಿ ಅಂತ ಹೇಳಿದ್ನಲ್ವಾ, ಅಟ್ಲೀಸ್ಟ್ ರಾಶಿಕ ಕನ್ವಿನ್ಸ್ ಮಾಡೋದಾದ್ರೂ ಮಾಡಿದ್ರ ಗಿಲ್ಲಿಗೆ. ಇಲ್ಲ ಗಿಲ್ಲಿ ಹಿಂಗಲ್ಲ, ಗಿಲ್ಲಿ ಹಂಗೆ ಅಂತ ಬರೀ ಆಟಿಟ್ಯೂಡು. ಇನ್ನು ಹೆಂಗೆ ಕೊಡ್ತಾರೆ ರೀ? ಕೊಡಲ್ಲ. ಅದಕ್ಕೆ ಹುರ್ಕೊಂಡು ಏನು ಹತ್ಕೊಂಡು ಕರ್ಮ ಬೌನ್ಸ್ ಬ್ಯಾಕ್ ಆಗುತ್ತೆ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾರೆ. ನೋಡೋಣ ಯಾರಿಗೆ ಬೌನ್ಸ್ ಬ್ಯಾಕ್ ಆಗುತ್ತೆ, ಯಾರಿಗೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಈ ಕಡೆ ಅಶ್ವಿನಿ ಕೂಡ ಒಂದು ಕಡೆ ಬೇಜಾರಾಗ್ತಾರೆ. ನೀವು ನಿದ್ದೆ ಚೆನ್ನಾಗಿ ಮಾಡು, ಹಂಗೆ ಮಾಡು, ಹಿಂಗೆ ಮಾಡು, ಹೊಟ್ಟೆ ತುಂಬ ಊಟ ತಿನ್ನು ಅಂತ ಒಂದು ರೇಂಜಿಗೆ ಮಾತಾಡ್ತಾರೆ. ಬಟ್ ಆದರೆ ಗಿಲ್ಲಿ ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಚಾನ್ಸ್ ನೀವು ಕಿತ್ಕೊಂಡ್ರೆ ಅಂತ ಗಿಲ್ಲಿ ಇನ್ನೊಂದು ಗೇಮ್ ಸ್ಟಾರ್ಟ್ ಮಾಡ್ತಾನೆ. ಬಟ್ ಚಂದ್ರಪ್ರಭಾ ಅವರೆಲ್ಲ ಹೇಳ್ತಾರೆ ರಾಶಿಕಾ ಬಂದಾಗ ಗೇಮ್ ಆಡಿದ್ದಾರೆ, ಎಫರ್ಟ್ಸ್ ಹಾಕಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಬಿಹೇವಿಯರ್, ಮಾತು, ಆಟಿಟ್ಯೂಡ್ ಹೆಂಗಿರುತ್ತೆ ನೋಡಬೇಕು. ನೆಕ್ಸ್ಟು ಅದೆಲ್ಲ ಆದಮೇಲೆ ನೆಕ್ಸ್ಟು ಧನು ಮತ್ತೆ ರಕ್ಷಿತಾ ಜೊತೆ ಒಂದು ಮಾತುಕತೆ ನಡೆಯುತ್ತೆ ಗುರು. ಏನು ಅಂತಂದ್ರೆ ಈ ಬಿಗ್ ಬಾಸು ಇದನ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನ ಹಿಂಪಡೆದಾಗ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ರಕ್ಷಿತಾ ಅವರು ಒಂದು ಇದು ಮಾಡ್ತಾರೆ. ಅದಕ್ಕೆ ಧನು ನೀವು ಆ ಥರ ಮಾಡಿದ್ದು ಸರಿ ಇಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಚಾನ್ಸ್ ಹೋಯ್ತು ಅಂತ ಬೇಜಾರಲ್ಲಿದ್ವಿ, ಆ ಬೇಜಾರಲ್ಲಿ ನೀವು ಈ ಥರ ಮಾಡಿದ್ರೆ ಹೆಂಗೆ ಅಂತಂದ್ಬಿಟ್ಟು ಕೇಳ್ತದೆ. ಅದಕ್ಕೆ ರಕ್ಷಿತಾ ಇಲ್ಲ ನನಗನ್ಸಿದ್ದು ನಾನು ಮಾಡಿದೆ ಅಂತ. ಗುರು, ಇಲ್ಲಿ ನಾನು ಧನುದ್ ಮಿಸ್ಟೇಕ್ ಇಲ್ಲ ಅಂತಲೂ ಹೇಳ್ತಾ ಇಲ್ಲ, ಬಟ್ ರಕ್ಷಿತಾದ ಮಿಸ್ಟೇಕು ಇದೆ ಅಂತಲೂ ನಾನು ಹೇಳ್ತಾ ಇಲ್ಲ. ಇಬ್ರದ್ದು ಮಿಸ್ಟೇಕ್ ಇಲ್ಲ, ಸಮಯ ಸಂದರ್ಭ ಅಷ್ಟೇ ಗುರು. ಯಾಕೆ ಅಂತಂದ್ರೆ ಇವಾಗ ರಕ್ಷಿತಾ ಸೋತಾಗ ಅವರೆಷ್ಟು ಉರ್ಸಿದ್ರು ಆಪೋಸಿಟ್ ಟೀಮ್ ಅವರು. ಅದೇ ಅಶ್ವಿನಿ ಮೇಡಮ್ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಎಷ್ಟು ಉರ್ಸಿದ್ರು ಅಲ್ವಾ? ಇವರು ಅದನ್ನೇ ಮಾಡಿದ್ರು ಅಷ್ಟೇ. ನಾವು ಒಂದು ಬಾಲನ್ನು ಎಷ್ಟು ಇದ್ರಲ್ಲಿ ಹಾಕ್ತೀವೋ ಅಷ್ಟು ಇದರಲ್ಲಿ ರಿಟರ್ನ್ ನಮಗೆ ಬಂದೇ ಬರುತ್ತೆ. ಅದನ್ನು ಉರ್ಸಿದ್ರು ಅಷ್ಟೇ. ಬಟ್ ಧನು ಕೇಳಿದ್ದು ವ್ಯಾಲಿಡ್, ಪರ್ಸ್ನಲ್ ಆಗಿ ತಗೊಂಡೋಗ್ಬೇಡಿ ಅಂತ. ಬಟ್ ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಂಡ್ರೆ ಸಾರ್ಟ್ ಔಟ್ ಆಗಲ್ಲ ಗುರು. ಅಶ್ವಿನಿದು ಮತ್ತು ಈ ಕಡೆ ರಾಶಿಕಾದು, ಅಶ್ವಿನಿದು ಮತ್ತು ರಕ್ಷಿತಾದು ಸಾರ್ಟ್ ಔಟೇ ಆಗಲ್ಲ. ಏನು ಫುಲ್ಲು ಒಂದು ಕಡೆಯಿಂದ ಅವ್ರ ಮೇಲೆ ಗುರಿ ಇಟ್ಟಿದ್ದಾರೆ ರಕ್ಷಿತಾ ಮೇಲೆ. ನೋಡ್ಬೇಕು ಗುರು ಏನಾಗುತ್ತೆ ಏನು ಅಂತಂದ್ಬಿಟ್ಟು. ನೆಕ್ಸ್ಟು ಅದೆಲ್ಲ ಆದಮೇಲೆ ನಮ್ಮ ಈ ಸುಧೀರು, ಅಶ್ವಿನಿ ಗೌಡ ಇವರು ಕೂಡ ರಾಶಿಕಾಗೆ ಸಪೋರ್ಟ್ ಆಗಿ ಮಾತಾಡ್ತಾ ಇರ್ತಾರೆ. ಚಾನ್ಸ್ ಕೊಟ್ಟಿಲ್ಲ, ಗಿಲ್ಲಿ ಭಾರಿ ಸೆಲ್ಫಿಶು, ಹಂಗೆ ಹಿಂಗೆ ಏನು ಮಾತಾಡ್ತಾ ಇರ್ತಾರೆ ಗುರು. ಏನು ಗೊತ್ತಾ, ವೀಕೆಂಡ್ ಬಂದು ಸುದೀಪ್ ಅಣ್ಣ ಗಿಲ್ಲಿಗೆ ಕ್ಲಾಸ್ ತಗೋಬೇಕು. ಕ್ಲಾಸ್ ತಗೊಂಡ್ರೆ ಇವರ ಆಟಗಳು ಇನ್ನೂ ಜಾಸ್ತಿ ಆಗೋಗುತ್ತೆ. ಗಿಲ್ಲಿ ಮಿಸ್ಟೇಕು ಅಂತಂದ್ಬಿಟ್ಟು ಒಂದು ಕಡೆ ಅಶ್ವಿನಿ ಮೇಡಮ್ಗೂ ಕಾನ್ಫಿಡೆನ್ಸ್ ಬರುತ್ತೆ, ರಾಶಿಕಾಗೂ ಕಾನ್ಫಿಡೆನ್ಸ್ ಬರುತ್ತೆ, ಎಲ್ಲರಿಗೂ ಹೌಸಲ್ಲಿ ಸುಧೀರ್ಗೆ ಎಲ್ಲ ಸೂರಜ್ಗೆ ಕಾನ್ಫಿಡೆನ್ಸ್ ಬಂದು ಆಮೇಲೆ ಗಿಲ್ಲಿ ಮೇಲೆ ಇನ್ನೂ ಅಟ್ಯಾಕ್ ಮಾಡೋದು ಜಾಸ್ತಿ ಆಗುತ್ತೆ. ಅವಾಗ ಗಿಲ್ಲಿ ಗೇಮೇ ಬೆಟರ್ ಆಗುತ್ತೆ. ದಟ್ ಈಸ್ ಬಿಗ್ ಬಾಸ್ ಅಲ್ವಾ? ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ನೋಡಬೇಕು. ಅದಾದಮೇಲೆ ಈ ಕಡೆ
ನಮ್ಮ ಪ್ರಿನ್ಸಿಪಾಲು ಎಲ್ಲರಿಗೂ ಶಿಕ್ಷೆ ಕೊಡ್ತಾ ಇರ್ತಾರೆ, ಕ್ಲಾಸ್ಗೆ ಟೈಮ್ಗೆ ಕರೆಕ್ಟಾಗಿ ಸರಿಯಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಅದರಲ್ಲೂ ಕೂಡ ಧ್ರುವಂತ್ ಗುರು ಟೈಮು, ಶಿಸ್ತು, ಸಮಯ ಪಾಲನೆ ಮಾಡೋದ್ರಲ್ಲಿ ಎಕ್ಸಲೆಂಟ್ ಗುರು. ಧ್ರುವಂತ್ ಮಾತ್ರ ಏನೇ ಇದ್ದಾದ್ರು ಒಂದು ಶಿಸ್ತುಬದ್ಧ ವಿದ್ಯಾರ್ಥಿ ಆಗಿದ್ದ. ಬಟ್ ಅನ್ಫಾರ್ಚುನೇಟ್ ನೆನ್ನೆ ಡಿಬಾರ್ ಆಗಿಬಿಟ್ಟ, ಅಷ್ಟೇ ಆಗಿದ್ದು ಅಲ್ವಾ. ಏನೂ ಮಾಡೋಕ್ಕಾಗಲ್ಲ, ಟೈಮ್ ಅಷ್ಟೇ ಎಲ್ಲನೂ. ಅದೆಲ್ಲ ಆದಮೇಲೆ ಬಿಗ್ ಬಾಸು ಶುರು ಮಾಡ್ತಾರೆ. ಈಗ ಬ್ಲೂ ತಂಡದಿಂದ ಈ ಥರ ವಾಪಸ್ ತೊಗೊಂಡಿದ್ವಿ ಸ್ಟೂಡೆಂಟ್ ಆಫ್ ದಿ ವೀಕು, ಈಗ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ, ಅಂದರೆ ನಿಮ್ಮಲ್ಲಿ ನೀವು ಸೆಲೆಕ್ಟ್ ಮಾಡೋಂಗಿಲ್ಲ, ಆಪೋಸಿಟ್ ಟೀಮಿಂದ ಬಹುಮತದಿಂದ ಸೆಲೆಕ್ಟ್ ಮಾಡ್ಬೋದು. ಒಮ್ಮತ ಏನಿಲ್ಲ, ಬಹುಮತ ಮೆಜಾರಿಟಿ ಯಾರಿಗೆ ಬಂದರೆ ಅವ್ರಿಗೆ ಅಂತ. ಆಗ ನಾನು ಪಕ್ಕ ಜಾನ್ವಿಗೆ ಗೆಸ್ ಮಾಡಿದ್ದೆ ಗುರು, ಜಾನ್ವಿಗೆ ಒಂದು ಬಂದೇ ಬರುತ್ತೆ. ನೆಕ್ಸ್ಟು ಅಭಿದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಭಿಗೆ ಬರುತ್ತೆ ಅಂತ. ಓಕೆ ಅಭಿಗೂ ಬರ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಜಾನ್ವಿಗೆ ಮಾತ್ರ ಬಂದೇ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಎಕ್ಸ್ಪೆಷಲಿ ಈ ಕಡೆ ಸುಧೀರ್ ಅಣ್ಣ, ಅಶ್ವಿನಿ ಮೇಡಮ್ಮು ಆಕೆ ಆಗ್ತಾರೆ ಅಂತ ನನಗೆ ಗೊತ್ತು, ಪಕ್ಕ ಅವ್ರು ಕೊಡ್ತಾರೆ ಅಂತ. ಫುಲ್ ಕ್ಲಿಯರ್ ಕಟ್ ಗ್ರೂಪ್ ಗೇಮ್ ಗುರು. ಈ ಕಡೆ ಧನು, ಸ್ಪಂದನ ಇವರೆಲ್ಲ ಹೋಗಿ ಕ್ಲಿಯರ್ ಕಟ್ಟಾಗಿ ಯಾರಿಗೆ ಅಭಿ ಕೊಡ್ತಾರೆ, ಇವರೆಲ್ಲ ಹೋಗಿ ಈ ಕಡೆ ಜಾನು ಕೊಡ್ತಾರೆ. ಕೊನೆಗೆ ಬಿಗ್ ಬಾಸ್ ಇಬ್ಬರನ್ನೂ ಆಯ್ಕೆ ಮಾಡ್ತಾರೆ, ಅಭಿ ಮತ್ತು ಜಾನು ಗುರು. ಇಬ್ಬರು ಎಫರ್ಟ್ಸ್ ಹಾಕಿದ್ದಾರೆ ಗುರು. ಈ ವೀಕು ಜಾನ್ವಿ ಡಿಸರ್ವ್ ಇದ್ದಾರೆ ಗುರು. ಯಾಕೆ ಅಂತಂದರೆ ಅಶ್ವಿನಿ ಜೊತೆ ಬಿಟ್ಟು ಆಚೆ ಬಂದು ಅಟ್ಲೀಸ್ಟ್ ಸ್ವಲ್ಪನಾದರೂ ರಿಯಲೈಸ್ ಆಗ್ತಾ ಇದ್ದಾರೆ. ಬಟ್ ಮತ್ತೆ ಹೋಗಿ ಸೇರಿಕೊಂಡ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಚಂದ್ರಪ್ರಭಾ ಅವರು ಕ್ಲಿಯರ್ ಕಟ್ಟಾಗಿ ಗಿಲ್ಲಿ ಮತ್ತು ಚಂದ್ರಪ್ರಭಾ ಅವ್ರ ಮಿಸ್ಟೇಕ್ಗಳನ್ನು ಹೇಳಿದ್ರು. ಎಲ್ಲೆಲ್ಲಿ ನೀನು ತಪ್ಪು ಮಾಡಿದೆ, ರಕ್ಷಿತಾ ವಿಚಾರದಲ್ಲಿ ಎಲ್ಲಿ ತಪ್ಪು ಮಾಡಿದೆ, ಈ ಥರ ನೆಗೆಟಿವ್ ಆಗಿದೆಯಾ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ರು. ತಿದ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ದೇವರೆಲ್ಲರಿಗೂ ಒಂದು ಅವಕಾಶ ಕೊಡ್ತಾರೆ, ತಿದ್ಕೊಂಡ್ರೆ ಉಳ್ಕೋತಾರೆ, ಇಲ್ಲ ಅಂದರೆ ಬ್ಯಾಗ್ ಎತ್ಕೊಂಡು ಬರ್ತಾರೆ. ಅಷ್ಟೇ ಆಗೋದು ಕತೆ, ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಕೊನೆಗೆ ಅಭಿ ಕೂಡ ಚೆನ್ನಾಗಿ ಎಫರ್ಟ್ಸ್ ಹಾಕಿದ್ದಾನೆ ಗುರು. ಬಿಗ್ ಬಾಸ್ ಹೌಸಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ಫೇವರಿಸಮ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಗುರು. ಈ ಅನ್ನೆಸೆಸರಿ ರೋದನೆ ಟ್ರ್ಯಾಕ್ ಗುರು. ಸೂರಜು ಮತ್ತು ರಾಶಿಕಾದು ಎಪಿಸೋಡಲ್ಲಿ ಒಂದು 1/4 ಗಂಟೆ ಅದೇ ಇರುತ್ತೆ. ಧನುಷ್ ಏನು ಮಾಡ್ದ ಗುರು, ಅಭಿ ಏನು ಮಾಡ್ದ ಗುರು, ಮಾಳು ಏನು ಮಾಡ್ದ ಗುರು, ಸ್ಪಂದನ ಎಲ್ಲಿ ಗುರು ಸ್ಕ್ರೀನ್ ಪೇಸು, ಮಲ್ಲಮ್ಮ ಇದಾರೋ ಇಲ್ವೋ ಬಿಗ್ ಬಾಸ್ ಹೌಸಲ್ಲಿ ಅಂತ ಕೂಡ ಗೊತ್ತಿಲ್ಲ. ಈ ಥರ ಬಿಗ್ ಬಾಸು ಪಕ್ಷಪಾತ ಏನಕ್ಕೆ? ಆ ಅನ್ನೆಸೆಸರಿ ಟ್ರ್ಯಾಕ್ ನೋಡಿ ಯಾವನ್ ನೋಡ್ತಾನೆ? ಒಂದಿನ ನೋಡೋಕ್ಕೆ ಚಂದ, 2 ದಿನ ನೋಡೋಕ್ಕೆ ಚಂದ, ಇಲ್ಲ ನ್ಯಾಚುರಲ್ ಆಗಿದ್ದರೆ ನೋಡೋಕ್ಕೆ ಚಂದ. ಅದು ಕ್ಲಿಯರ್ ಕಟ್ ಫೇಕ್ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಏನು ಗುರು, ಬಂದು 5 ದಿನಕ್ಕೆ ಜನ್ಮದ ಜೋಡಿ. ಇವತ್ತು ಬಿಗ್ ಬಾಸು ಒಂದು ಪಾರ್ಕ್ ಥರ ಆಗೋಗಿದೆ. ಪ್ರಪೋಸ್ ಕೂಡ ಇವತ್ತು. ಏನು ಹಿಂಸೆ, ನರಕ. ಅದು ನೋಡ್ತಾ ಇದ್ದಷ್ಟು ಆ ಟ್ರ್ಯಾಕ್ ಬಂದಾಗೆಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ಗುರು. ಆ ಟ್ರ್ಯಾಕ್ ಬಂದಾಗೆಲ್ಲ ಸ್ಕಿಪ್ ಮಾಡಿದ್ದೀನಿ ನಾನು. ಅಷ್ಟು ಬೇಜಾರಾಯಿತು ನನಗೆ. ತಿಳ್ಕೊಬೇಕು ಸ್ವಾಮಿ ಇದ್ರ ಬಗ್ಗೆ. ಬಿಗ್ ಬಾಸು ಏನು ಮಾಡೋಕ್ಕಾಗಲ್ಲ, ಹೇಳೋದು ಇಲ್ಲ, ಅವ್ರಿಗೂ ಬೇಕು. ಅದನ್ನು ಎನ್ಕರೇಜ್ ಮಾಡೋ ಬ್ಯಾಚು ಇರುತ್ತೆ, ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಏನೂ ಮಾಡೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ನನಗಂತೂ ವರಸ್ಟಾಗಿ ಕಾಣಿಸ್ತಾ ಇದೆಯಪ್ಪ ಬ್ಯಾಚ್. ಇದು ಮಾತ್ರ ಆ ಸೂರಜ್ ಸ್ಟ್ಯಾಂಡ್ ತಗೊಳ್ಳೋದು ಬರೀ ರಾಶಿಕಾ ವಿಚಾರದಲ್ಲಿ ಮಾತ್ರ ಅಷ್ಟೇ. ಗಿಲ್ಲಿ ಬಗ್ಗೆ ಮಾತಾಡೋದು ರಾಶಿಕಾ ವಿಚಾರದಲ್ಲೇ, ರಕ್ಷಿತಾ ಬಗ್ಗೆ ಮಾತಾಡೋದು ರಾಶಿಕಾ ವಿಚಾರದಲ್ಲೇ. ಇನ್ನು ಏನೇ ಆಗೋಗ್ತಾ ಇದ್ರು ಅಲ್ಲಿ ಅಶ್ವಿನಿ ಮೇಡಮ್ ಆಗಲಿ ಇನ್ನೊಬ್ರು ಆಗೋಗ್ಲಿ, ಯಾವನೇ ಪ್ರಳಯ ಆಗೋಗ್ತಾ ಇದ್ರು ಅವ್ನಿಗೆ ಬೇಕಾಗಿಲ್ಲ. ಇದು ಸೂರಜ್ ಆಟ. ಮತ್ತು ಬೇರೆಯವ್ರ ಬಗ್ಗೆ ಕೂತ್ಕೊಂಡು ಕಮೆಂಟ್ ಪಾಸ್ ಮಾಡೋದು ಇಬ್ಬರೂ, ರಾಶಿ ಮತ್ತು ಸೂರಜ್. ಇಲ್ಲಿ ಕಾವ್ಯ ಕೇಳ್ತಾರೆ ರೀಸನ್ ಏನು, ಜಾನು ಬಂದು ಸಾರ್ಟ್ ಔಟ್ ಮಾಡ್ಕೊಂಡ್ರು ಸ್ಟೂಡೆಂಟ್ ಆಫ್ ದಿ ವೀಕ್ ಕೊಡುವಾಗ, ಇವ್ರು ಯಾರು ಬಂದು ಸಾರ್ಟ್ ಔಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಸರಿ, ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ಕಾವ್ಯ ಹೋದಾಗೂ ಕೂಡ ಕಾವ್ಯನೂ ಸ್ವಲ್ಪ ದೌಲತಿಂದನೇ ಇದ್ರು ಗುರು. ನಾನೇನು ಯಾರ ಪರನೂ ಇಲ್ಲ, ಯಾರು ನೆಗೆಟಿವ್ ಇಲ್ಲ. ನನಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಕಾವ್ಯನೂ ದೌಲತ್ತಾಗೆ ಮಾತಾಡ್ತಾಯಿದ್ರು. ಅವ್ರು ಮೇಡಮ್ ಹೇಳ್ಬೇಕಾ, ಅವರು ದೌಲತ್ತಾಗೆ ಮಾತಾಡ್ತಾಯಿದ್ರು. ಮಾತಿಗೆ ಮಾತು ಸ್ಟಾರ್ಟ್ ಆಯಿತು, ರೈಸ್ ಆಯಿತು. ಕೂಲಾಗಿ ಮಾತಾಡ್ಕೊಂಡಿದ್ರೆ ಆಗ್ತಾಯಿತ್ತು. ಈ ಕಡೆ ಅಶ್ವಿನಿ ಮೇಡಮ್ ಒಂದು ಕಡೆ ಅವೆಲ್ಲ ಗೊತ್ತಾಗ್ಬಿಟ್ಟಿದೆ ಗುರು. ಅಶ್ವಿನಿ ಮೇಡಮ್ ವೀಕ್ನೆಸ್ಸು ಸ್ವಲ್ಪ ರೈಸ್ ಮಾಡಿ ಬಿಟ್ಬಿಟ್ರೆ ಶಾರ್ಟ್ ಟೆಂಪರ್ ಆಗಿಬಿಡ್ತಾರೆ ಅಂತ ಗೊತ್ತು. ಏನಂದರೆ ಅದು ಮಾತಾಡ್ಬಿಡ್ತಾರೆ ಅಶ್ವಿನಿ ಮೇಡಮ್ಮು. ರೇಗಿಸ್ಬಿಟ್ಟು ಇವ್ರು ಸುಮ್ಮನೆ ಕುತ್ಕೊಂಡು ತಮಾಷೆ ನೋಡ್ತಾ ಇರ್ತಾರೆ. ಪಾಪ ಅಶ್ವಿನಿ ಮೇಡಮ್ ನೆಗೆಟಿವ್ ಆಗ್ತಾ ಇದ್ದಾರೆ. ಅಷ್ಟೇ ಆಗೋದು ಕತೆ. ಇಲ್ಲಿ ಕಾವ್ಯ ಮಾತ್ರ ಸಖತ್ತಾಗಿ ಕೊಟ್ಲು ಗುರು. ಅಶ್ವಿನಿ ಮೇಡಮ್ಗೆ ಈ ರಕ್ಷಿತಾ ಕಾವ್ಯನೇ ಸರಿ, ರಕ್ಷಿತಾ ಕಾವ್ಯನೇ ಸರಿ. ನೋಡಿ, ಎಲ್ಲರೂ ಮೇಡಮ್ ಅಂತ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಇನ್ನು ಇದೇ ಥರ ಇನ್ನೊಂದು 2-3 ಸಲ ಮಾಡಿದ್ದಾರೆ ಅಂತಂದರೆ ಇದ್ದಿದ್ದು ಎಲ್ಲರ ಕೈಯೆಲ್ಲ ಅನ್ಸ್ಕೊತಾರೆ ಹೋಗೇ ಬಾರೆ ಅಂತವ್ರು ಬಿಗ್ ಬಾಸ್ ಹೌಸಲ್ಲಿ. ಅವ್ರಿಗೆ ಏಜ್ಗೆ ರೆಸ್ಪೆಕ್ಟ್ ಕೊಟ್ಟು ಇದು ಮಾಡಬೇಕು. ಈ ಕಡೆ ಫುಲ್ಲು ಏನು ದೊಡ್ಡ ಬಕೀಟು, ಅದು ಇದು ಎಂಥ ಮಾತುಗಳು. ನೀನು ಹೋಗೇ ಬಾರೆ ಅನ್ಬೇಡ, ಅನ್ಬೇಡ, ರೆಸ್ಪೆಕ್ಟ್ ಕೊಟ್ಟು ಮಾತಾಡು.
ಇವ್ರು ಮಾತಾಡ್ಬೋದು, ಬಟ್ ಆಪೋಸಿಟ್ ಅವ್ರ ಕಡೆ ಅವ್ರು ಮಾತಾಡಿದ್ರೆ ತಪ್ಪಾಗೋರು. ಅಶ್ವಿನಿ ಮೇಡಮ್ದು ಇದು ತಪ್ಪಲ್ವಾ? ಅವರು ಏನಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಿಲ್ಲ, ಅವರು ಅನ್ಬಾರ್ದು. ಏನಕ್ಕೆ ಅನ್ಬೇಕು? ಫುಲ್ ಎಲ್ಲ ಒಂಥರ ಗುರು. ಅಶ್ವಿನಿ ಮೇಡಮ್ಗೆ ಹೆಂಗೆ ಅಂದ್ರೆ ಅವ್ರು ಬೇಕಾಗಿರೋರ್ಗೆ ಒಂಥರ, ಬೇಡದೇ ಇರೋರ್ಗೆ ಒಂಥರ ಅವ್ರು ಮಾತಾಡೋದು. ಸೆಂಟ್ರಲ್ಲಿ ರಕ್ಷಿತಾ ಬರ್ತಾರೆ, ರಕ್ಷಿತಾ ಬಂದು ಅವ್ರು ಮಾತಾಡ್ತಾರೆ. ಇವರು ಮೂವರ್ಗು ಗಿಲ್ಲಿ ಮತ್ತು ರಕ್ಷಿತಾ, ಕಾವ್ಯ, ಇವ್ರಿಗೆ ಇವರೇ ಸ್ಟ್ಯಾಂಡ್ ತಗೊಳ್ಳೋದು, ಇವರೇ ಮಾತಾಡೋದು. ಕಾವ್ಯನ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದು ಇಲ್ಲಿ ಸೂಪರಾಗಿ ಇದು ಮಾಡಿದ್ರು. ಬಟ್ಟು ರಕ್ಷಿತದು ಇನ್ನೂ ಒಂದು ಗುರು, ಅಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ ಇದು ಮಾಡಬೇಕಾದ್ರೆ ಎಲ್ಲರೂ ಹೋಗಿ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ. ಆದರೆ ರಕ್ಷಿತಾ ಹೋಗಿ ಒಬ್ಬರನ್ನ ಕನ್ವಿನ್ಸ್ ಮಾಡಲ್ಲ. ಆ್ಯಟ್ಸಾಪ್ ಅನ್ಸ್ಬಿಡ್ತು ರಕ್ಷಿತಾ ಇದಕ್ಕೆ. ಅವ್ರು ಕೊಡಬೇಕು ಅಂತ ಅವ್ರ ಮೈಂಡಲ್ಲಿದ್ದರೆ ಕೊಡ್ತಾರೆ. ನಾವು ಹೋಗಿ ಅವ್ರ ಹತ್ರ ಭಿಕ್ಷೆ ಬೇಡಿ ಅವ್ರು ಕೊಟ್ಟಿಲ್ಲ ಅಂತಂದರೆ ಏನು ಅದಕ್ಕೆ ಅರ್ಥ? ಕೊಡೋದು ಇಲ್ಲ ಅಂತ ರಕ್ಷಿತಾ ಗೊತ್ತು, ಅದಕ್ಕೆ ಕೇಳೋಕೆ ಹೋಗಲಿಲ್ಲ. ಹ್ಯಾಟ್ಸಾಪ್ ಅನ್ಸ್ಬಿಡ್ತಾ ಆ ಡಿಸಿಷನಲ್ಲಿ ರಕ್ಷಿತಾ ಬಗ್ಗೆ. ಬಟ್ ಇಲ್ಲಿ ರಕ್ಷಿತಾ ಮಾತ್ರ ಸಕ್ಕತ್ತಾಗಿ ಕೊಟ್ಟರು ಗುರು. ರಕ್ಷಿತಾ ಮತ್ತು ಕಾವ್ಯ ಇಬ್ಬರು ಸೇರಿಕೊಂಡು ಅಶ್ವಿನಿ ಮೇಡಮ್ಗೆ ಸಕ್ಕತ್ತಾಗಿ ಕೊಟ್ಟರು. ಬಟ್ ಅಶ್ವಿನಿ ಮೇಡಮ್ಮು ಕವರ್ ಮಾಡ್ಕೋಬೇಕಲ್ವಾ, ಇದು ಮಾಡ್ಕೋಬೇಕಲ್ವಾ, ಏನೋ ಒಂಥರ ಇದು ಮಾಡ್ತಾಯಿದ್ರು. ದೊಡ್ಡ ಪವರ್ ಕಾರ್ಡ್ ಅಂತೆ, ಏನಂದರೆ ಅದು ಪದಗಳು ಬಳಸಿದ್ರು. ಆ ಕಡೆ ಅವರು ಬಳಸಿದ್ರು ಹೋಗು ಬಾ ಅಂತ. ಕೊನೆಗೆ ಇವರು ಬರಸ್ಟಾಗಿ ಹೋಗಿ ಮುಚ್ಕೊಂಡು ಹೋಗು, ಅದು ಇದು ಎಲ್ಲ ಬಾಯಿಗೆ ಬಂದಿದ್ದು ಮಾತುಗಳೆಲ್ಲ ಮಾತಾಡಿ ಬೇಜಾರು ಮಾಡಿಕೊಂಡ್ರು. ಅಷ್ಟೇ ಆಗಿದ್ದು ಕತೆ. ಕೊನೆಗೆ ಇಲ್ಲಿ ನೋಡ್ದ, ನಾನು ಎಂಥ ಹುಲಿಗಳು ಸಾಕಿದ್ದೀನಿ, ಹಂಗೆ ಸಾಕಿದ್ದೀನಿ, ಹಿಂಗೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ. ಈ ಕಡೆ ಎಲ್ಲ ಮನೆಯೇ ಪ್ರಪಂಚ ಪ್ರಳಯ ಆಗೋಗ್ತಾಯಿದ್ರು. ಅಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಸೂರಜ್ ಮತ್ತು ರಾಶಿ ಪ್ರಪೋಸ್ ಮಾಡಿಕೊಂಡು ಅವ್ರು ಟ್ರ್ಯಾಕ್ ನಡೆಸ್ಕೊಂಡು ಆರಾಮಾಗಿದ್ದಾರೆ. ಅವ್ರಿಗೋಸ್ಕರ ಹೋಗಿ ಅಶ್ವಿನಿ ಮೇಡಮ್ ಮಾತಾಡ್ತಾರೆ. ಎಲ್ಲಿದೆ ಅಶ್ವಿನಿ ಮೇಡಮ್ ಬೇಜಾರಾಗ್ತಾರೆ. ನೋಡಿ ನಾನು ಇಲ್ಲಿ ಮಾತಾಡ್ತಾ ಇದ್ರೆ ಇವ್ರು ಇಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಅಶ್ವಿನಿ ಮೇಡಮ್ ಅವರಿಂದ ನೆಗೆಟಿವ್ ಆಗಿಲ್ಲ ಗುರು. ಪಾಪ ಅವ್ರು ಬೇರೆಯವ್ರಿಗೋಸ್ಕರ ಮಾತಾಡಿ ಆ ಅಮ್ಮ ಪಾಪ ನೆಗೆಟಿವ್ ಆಗಿಬಿಟ್ಟಿರೋದು. ಚೆನ್ನಾಗಿ ಬಳಸ್ಕೊಬಿಟ್ರು ಪಕ್ಕದಲ್ಲಿರೋರು ಅಶ್ವಿನಿ ಮೇಡಮ್ಮನ್ನು. ಅಶ್ವಿನಿ ಮೇಡಮ್ ಪಾಡಿಗೆ ಅಶ್ವಿನಿ ಮೇಡಮ್ ಗೇಮ್ ಆಡೋಕ್ಕೆ ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ನನ್ನ ಒಪಿನಿಯನ್ ಗುರು. ಅದೆಲ್ಲ ಆದಮೇಲೆ ಕೊನೆಯದಾಗಿ ಆ್ಯನ್ಯುವಲ್ ಡೇ, ಅದಕ್ಕೆ ಗೆಸ್ಟ್ಗಳು ಬರ್ತಾರೆ, ಡ್ಯಾನ್ಸು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗುರು 3 ಪೇರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಕಾವ್ಯ ಅವ್ರದ್ದು ಡ್ಯಾನ್ಸು ಸಖತ್ತಾಗಿತ್ತು. ಈ ಕಡೆ ಚಂದ್ರಪ್ರಭು ಅಂತೂ ಸಖತ್ತಾಗಿ ಇದು ಮಾಡಿದ್ರು. ಬಟ್ ಗಿಲ್ಲಿನೂ ಅಶ್ವಿನಿ ಮೇಡಮ್ಮು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು, ಆ ರೇಂಜಿಗೆ ಮಾಡ್ತಾರೆ ಅಂತ. ಸಖತ್ತಾಗಿ ಮಾಡಿದ್ರು, ನಿಜವಾಗ್ಲೂ ಸೂಪರಾಗಿತ್ತು ಅಂತ ಅನ್ನಿಸ್ತು. ಓವರಾಲ್ ಎಪಿಸೋಡ್ ನೋಡಿದ್ರೆ ಜಗಳ ಮತ್ತು ಕೊನೆಯಲ್ಲಿ ಸ್ವಲ್ಪ ಬಿಟ್ಟರೆ ಇನ್ನೇನಿಲ್ಲ ಗುರು. ಎಪಿಸೋಡ್ ಎಲ್ಲ ಫುಲ್ಲು ಬೋರಿಂಗ್. ನಿಮ್ಗೇನು ಅನ್ನಿಸ್ತು? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ನಮಸ್ತೆ.